ಈ ವರ್ಷ ನಮ್ಮೂರ ಮೊದಲನೇ ಜಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ. ನಾನು ಹೊರಡೋ ಟೈಮ್ ಕರೆಕ್ಟಾಗಿ ಬೆಂಗಳೂರಲ್ಲಿ ಇದು ಫಸ್ಟ್ ಮಳೆ, ಫುಲ್ ಮಳೆ, ಜೋರು ಮಳೆ. ನಾನು ಹೋಗೋ ಮಳೆ ಬಂದೇ ಬರುತ್ತೆ. ನಮ್ಮ ಮಿಸ್ಸಸ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವೊಂಥರ ಯಾವಾಗ ನಿಮ್ಮ ಜೊತೆ ಬಂದರೂ ಮಳೆ ಬರುತ್ತೆ ಅಂತ. ನಾವು ಊರಿಗೆ ಹೋಗೋಷ್ಟೊತ್ತಿಗೆ ಸಂಜೆ ಆಗಿತ್ತು, ಅಂದರೆ ಒಂದು 5 ಗಂಟೆ ಆಗಿತ್ತು. ಆಮೇಲೆ ಅಲ್ಲಿಂದ ಊರು ಒಳಗಡೆ ಹೋಗ್ಬೇಕಂದ್ರೆ ನಮಗೆಲ್ಲ ಬಸ್ ಸಿಗಲ್ಲ, ಬರೀ ಆಟೋ ಗೀಟೋ ಮಾಡಿಕೊಂಡು ಹೊರಟು ಊರಿಗೆ ತಲುಪೋ ಅಷ್ಟೊತ್ತಿಗೆ ಊರಲ್ಲಿ ಆಗಲೇ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವು ನಮ್ಮ ಮಕ್ಕಳೆಲ್ಲ ಒಂದು ಸೆಲ್ಫಿ ಇಟ್ಕೊಂಡು ದೇವಸ್ಥಾನದ ಹತ್ರ ಹೋದೋ. ನಮ್ಮೂರು ಫುಲ್ ಎಲ್ಲ ಡೆಕೋರೇಷನ್ ರೆಡಿ ಮಾಡ್ತಿದ್ರು ಹುಡುಗರು ಜಾತ್ರೆಗೆ. ಅಲ್ಲಿ ಒಂದು ರೆಗ್ಯುಲರ್ ಬೆಳಗ್ಗೆ ಎಲ್ಲ ಆರತಿ ಆಗೋಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಆರತಿ ಆಗಿ ಪೂಜೆ ಆಗಿತ್ತು. ಆಮೇಲೆ ಮನೆ ಹತ್ರ ದೇವ್ರನ್ನ ಕರ್ಕೊಬಂದು ಅಲ್ಲಿ ಎಲ್ಲರ ಮನೆಯಲ್ಲೂ ದೇವ್ರನ್ನ ಆರತಿ ಕೊಡ್ತಾರೆ. ಆರತಿ ಕೊಟ್ಟಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇದು ಆರತಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಡೀತಾರೋ ಡ್ಯಾನ್ಸು ಹೀಗಿರುತ್ತೆ. ಫುಲ್ ಎಲ್ಲ ಜೋಶಲ್ಲಿ ಕುಣಿತಾವ್ರು ಮಾತ್ರ. ನಮ್ಮೂರು ಬಂದು ಚಿಕ್ಕಾಪುರ ಬೊಪ್ಪನಹಳ್ಳಿ, ಇದು ಮಾಲೂರು ತಾಲೂಕು ಬರುತ್ತೆ. ನಾವು ರೆಗ್ಯುಲರ್ ಆಗಿ ಉಳ್ಗೇರಿ ಮೇಲೆ ಹೋಗೋದು. ಹಿಂಗೆ ಬೈಕಿಗೆ ಹೋದ್ರೆ ನಮ್ಮೂರಲ್ಲಿ ಜಾತ್ರೆ ಅಂದರೆ ನಾವು ಒಂದು 250 ಮನೆ ಇರ್ಬೋದು, 200ರಿಂದ 250 ಮನೆ ಇರ್ಬೋದು. ಎಲ್ಲ ನೆಂಟ್ರೆ ಎಲ್ಲರೂ ಇಷ್ಟೇ. ಯಾವ ಮನೆಗೆ ಹೋದ್ರು ನಮ್ಗೆ ಯಾವ ಟೈಮಲ್ಲಿ ಹೋದ್ರು ಹಬ್ಬದ ಥರನೇ. ನಮ್ಮ ರೆಗ್ಯುಲರಲ್ಲಿ ನಮ್ಮ ಊರಲ್ಲಿ ಮಟನ್ ಚಿಕನ್ ಫೇಮಸ್ಸು. ಡೈಲಿ ನೀನು ಕೂತ್ಕೊಂಡು ತಿಂದ್ರು ಮಟನ್ ಚಿಕನ್ ಯಾರ್ದೋ ಒಬ್ಬರು ಮನೇಲಿ ಇರುತ್ತೆ. ಸೊ ಹಂಗಾಗಿ ಅದೇ ನಾವು ದೇವರು ಮಾಡ್ತೀವಿ, ಎಲ್ಲನೂ ಇರುತ್ತೆ ನಮ್ಮೂರಲ್ಲಿ. ಅಂದರೆ ನಮ್ಮೂರಲ್ಲಿ ಅಂಬೇಡ್ಕರ್ಗೆ ಜಾಸ್ತಿ ಒಂದು ಮರ್ಯಾದೆ ಇದೆ. ನಮ್ಮ ಕ್ಯಾಸ್ಟು ಅಂತ ಒಂದು ಇದರಲ್ಲಿ ಎಲ್ಲರೂ ನೋಡ್ತಿದ್ರು ಅಂತ ನಾವು ಅವ್ರಿಗಷ್ಟು ರೆಸ್ಪೆಕ್ಟ್ ಕೊಡ್ತೀವಿ. ನಮ್ಮ ಅಂಬೇಡ್ಕರ್ ಬರ್ತಡೇ ದಿನವೇ ನಾವು ರೆಗ್ಯುಲರ್ ಆಗಿ ಜಾತ್ರೆ ಮಾಡ್ದಂಗೆ ಮಾಡ್ತೀವಿ. ಅದು ನಮ್ಮೂರ ಹಬ್ಬ. ನೆಕ್ಸ್ಟ್ ಡೇ ನಮಗೆ ಅಂಬೇಡ್ಕರ್ ಜಯಂತಿ ಅಂತ ಮಾಡ್ತೀವಿ. ಆರ್ಕೆಸ್ಟ್ರಾ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಪ್ರತಿ ವರ್ಷವೂ ನಾವು ಹಂಗೇನೆ. ಅದು ಏನು ಹೊಸ್ತಲ್ಲ. ಅದೇ ನಾನು ವಿಡಿಯೋ ಮಾಡಿ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡಿಬೇಕಾದ್ರೆ. ಇದು ನಮ್ಮೂರಲ್ಲಿ ಇದು ಕುಂತ ಮಾಡ್ತಾರೆ. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಒನಕೆ ಇದು ಮಾಡಿ ಕಳಸನ ಹೊತ್ಕೊಂಡು ಡಿಫ್ರೆಂಟಾಗಿ ಮಾಡ್ತಾರೆ. ನಾನು ನೋಡಿರಲಿಲ್ಲ, ಈ ವರ್ಷನೇ ನೋಡಿದ್ದು. ತುಂಬ ಚೆನ್ನಾಗಿತ್ತು ಜಾತ್ರೆ. ಸೊ ಜಾತ್ರೆ ಮಾಡೋವಾಗ ಇದೆಯಲ್ಲ, ನಾವೆಲ್ಲ ಒಂಥರ ಝೂನಲ್ಲಿ ಓಡಾಡ್ಕೊಂಡಿರ್ತೀವಿ ಜಾತ್ರೆಯಲ್ಲಿ. ಹಂಗಾಗಿ ಇದು ನೆಕ್ಸ್ಟ್ ಡೇ ನಮ್ಗೆ ಒಳ್ಳೆ ಜಾತ್ರೆ. ಇವತ್ತಿಗಿನ್ನ ನಾಳೆನೇ ಇನ್ನು ಜಾತ್ರೆ ಜೋರಿರುತ್ತೆ. ಯಾಕೆಂದರೆ ಅಂಬೇಡ್ಕರ್ ಜಯಂತಿ. ನಮ್ಮ ಮಚ್ಚ ಮಿಸ್ಸಸ್ಸು ಮಗ ಎಲ್ಲ ಬಂದಿದ್ರು. ಅವನು ಎಲ್ಲ ಊರಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಿದ್ದು. ಸೊ ಇವಾಗ ಮಾತ್ರ ಅವನು ಮಗುನ ಕರ್ಕೊಂಡು ಸೈಡಿಗೆ ಬಂದವನೆ. ದೇವ್ರು ಬೇರೆ ತಗೊಬಂದರು, ಒಂದು ರೌಂಡ್ ಹಾಕ್ತವ್ರೆ. ಅಲ್ಲೊಂದು ಇದರಲ್ಲಿ ಕೂರಿಸಿ ಈಗ ಅದನ್ನು ಫುಲ್ ಇದ್ರ ಥರ ಮಾಡ್ತಾರೆ. ನಮ್ಮೂರಲ್ಲಿ ಅಂತ ಎಲ್ಲ ಜೋರಾಗಿ ನಡೀತಾ ಇದೆ. ನಾವು ಊರ ಹಬ್ಬ ಎಲ್ಲ ಮುಗಿಸ್ಕೊಂಡು ಈಗ ಮಾಲೂರು ಜಾತ್ರೆಗೆ ಹೋಗ್ತೀವಿ. ಮಾಲೂರಲ್ಲಿ ಕರ್ಗ ಇವತ್ತು ಫುಲ್ ನೈಟ್ ಫುಲ್ ಅಲ್ಲೆಲ್ಲ ಸುತ್ತಾಡಿಕೊಂಡು ಬರೋದೆ. ಈಗ ಇದೆಲ್ಲ ಮುಗಿಸ್ಕೊಂಡು ಹೊರಟ ನಾವು ಕರ್ಗ ನೋಡಿಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ಇಲ್ಲಿರಬೇಕು.
ತಿರ್ಗಾ ಇಲ್ಲಿ ಜಾತ್ರೆ ಹಬ್ಬ ಎಲ್ಲ ಇರುತ್ತೆ, ಡೆಕೋರೇಷನ್ ಅದು ಇದು ಮಾಡೋದಿರುತ್ತೆ. ಇದೆಲ್ಲ ಮಾಲೂರು ಕರ್ಗ. ಇದು ನಮ್ಮ ಬೆಂಗಳೂರಲ್ಲಿ ನಡೆಯುತ್ತಲ್ಲ ಹಸಿ ಕರ್ಗ, ಧರ್ಮರಾಯನ ಕರ್ಗ, ಸೇಮ್ ಅದೇ ಥರ ನಮ್ಮ ಬೆಂಗಳೂರು ಸುತ್ತಮುತ್ತ ಸುಮಾರು ಕಡೆ ನಡೆಯುತ್ತೆ. ಜಿಗ್ನಿ ನಡೆಯುತ್ತೆ, ಮಾಲೂರಲ್ಲಿ ನಡೆಯುತ್ತೆ. ಇದೆಲ್ಲ ತುಂಬ ಹಳೇದು. ಈ ವಿಡಿಯೋ ಮಾತ್ರ ಈ ವರ್ಷದ್ದೇ ನಾನು ಇದು ಮಾಡ್ತಾ ಇರೋದು. ಅವಾಗಿಂದ ನಡ್ಕೊಂಬಂದಿದೆ, ಮುಂದೆ ನಿಂಗೆ ನಡ್ಕೊಂಡು ಹೋಗುತ್ತೆ. ಎಲ್ಲ ಗಣ್ಯರೇ, ಆತ್ಮೀಯ ಎಲ್ಲ ಬಂಧುಗಳೇ, ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ಚಿಕ್ಕಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯನ್ನ ಬಹಳ ಅದ್ದೂರಿಯಾಗಿ ಸಂಭ್ರಮದಿಂದ ಬಹಳ ಉತ್ಸಾಹದಿಂದ ಉತ್ಸವದ ರೀತಿಯಲ್ಲಿ ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ನನಗೆ ಅನಿರೀಕ್ಷಿತ ಕುಚ್ಚಿನ ಮಾತಾಡ